ರಾಜ್ಯದಲ್ಲಿ ಈಗ ಮತಪಟ್ಟಿ ಪರಿಷ್ಕರಣೆ ಆರಂಭವಾಗಿ 5 ದಿನ ಕಳೀತಾ ಇದೆ. ಬಿಎಲ್ಒಗಳ ಅಸಡ್ಡೆ, ನಿಯಮ ಉಲ್ಲಂಘನೆಯನ್ನ ಮಾಡ್ತಾ ಇರೋದಂತೂ ಸಗಟಾಗಿ ಹಂಗೆ ಸಾಲು ಸಾಲು ಬರ್ತಾ ಇವೆ. ಅನಾಹುತ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇವೆ. ವಿಚಾರದಲ್ಲಿ ಸರ್ಕಾರ ಮತ್ತು ಚುನಾವಣಾ ಆಯೋಗ ಏನೇ ವಾರ್ನಿಂಗ್ ಕೊಟ್ಟರೂ ಕೂಡ ಅಧಿಕಾರಿಗಳಂತೂ ಬದಲಾಗಿಲ್ಲ. ಒಂದಿಲ್ಲ ಒಂದು ಎಡವಟ್ಟನ್ನು ಮಾಡ್ತಾನೆ ಬಂದಿದ್ದಾರೆ. ಮನೆ ಮನೆಗೆ ಹೋಗ್ತಾ ಇಲ್ಲ, ಗುಂಪು ಗುಂಪಾಗಿ SIR ಅನ್ನು ಮಾಡುವಂತಿಲ್ಲ ಅಂತ ಚುನಾವಣಾ ಆಯೋಗ ಹೇಳಿದರೂ ಕೂಡ ಪರಿಸ್ಥಿತಿ ಬದಲಾಗಿಲ್ಲ. ಇವರ ಮನಸ್ಥಿತಿನೂ ಕೂಡ ಬದಲಾಗಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಮನೆ ಮನೆಗೆ ಹೋಗ್ರಿ ಅಂತೇಳಿ. ನಾವು ಹೋಗೋದಿಲ್ಲ ರೀ ಅಂತಾರೆ. ಗುಂಪು ಗುಂಪಾಗಿ SIR ಮಾಡಬೇಡಿ ಅಂತಾರೆ. ನಾವು ಗುಂಪು ಗುಂಪಾಗಿ SIR ಮಾಡ್ತೀವಿ ಅಂತಿದ್ದಾರೆ. ಮಸೀದಿ, ಚೌಟ್ರಿ, ಅಂಗನವಾಡಿ ಹೀಗೆ ಸಿಕ್ಕ ಕಡೆಗಳಲ್ಲೆಲ್ಲ SIR ಮಾಡ್ತಾ ಇದ್ದಾರೆ. ಇನ್ನು SIR ನಡೆಸೋಕೆ ಹೋಗ್ತಾ ಇದ್ದಂಥ ಗ್ರಾಮ ಲೆಕ್ಕಾಧಿಕಾರಿ ತುಮಕೂರಿನಲ್ಲಿ ಅಪಘಾತಕ್ಕೀಡಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ. ಎಲ್ಲೆಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಕೇಸ್ ಸ್ಟಡೀಸ್ ಇದೆ, ಅದರ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಯಾರ್ಯಾರು ಏನಾಗಿದೆ ಪರಿಸ್ಥಿತಿಗಳು ಅಂತ ಒಂದೊಂದೇ ನೋಡೋಣ. ಇದು ಕೇಸ್ ಸ್ಟಡಿ. ಮೊದಲು ಅಪಘಾತದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಸಾವನ್ನಪ್ಪಿರೋದು ತುಮಕೂರು. ಗ್ರಾಮ ಲೆಕ್ಕಾಧಿಕಾರಿ ಯಾಕೆ ಇಲ್ಲೇನು ಕೆಲಸ ಅಂತಂದರೆ ಇವರು BLO ಅಲ್ಲ, BLOಗೆ ಇನ್ಚಾರ್ಜ್ ಆಗಿರ್ತಾರೆ ಇವರು, ಸೂಪರ್ವೈಸರ್ ರೀತಿಯಲ್ಲಿ ನೋಡ್ಕೊಳ್ಳೋಕ್ಕೆ. ಸೊ ಒಂದರಿಂದ 10 BLOಗಳಿಗೆ ಒಬ್ಬರನ್ನು ಕನ್ಸಿಡರ್ ಮಾಡ್ತಾರೆ. ಹಾಗೆ ಇವರು ಕೂಡ ಇನ್ಚಾರ್ಜ್ ಇದ್ದಿದ್ದು ಆ ಭಾಗದಲ್ಲಿ. ಇವರು ಅದನ್ನು ನೋಡ್ತಾ ಇದ್ರು. ತುಮಕೂರಿನ ಗೋಳೂರು ಹೋಬಳಿಯ ಗ್ರಾಮ ಲೆಕ್ಕಾಧಿಕಾರಿ ಭುವನ ಅವರು 26 ವರ್ಷ ಅನ್ನೋರು SIR ಪ್ರಕ್ರಿಯೆಯಲ್ಲಿ ತೆರಳುತ್ತಾ ಇದ್ದ ವೇಳೆ ರಸ್ತೆ ಅಪಘಾತಕ್ಕೀಡಾಗ್ಬಿಟ್ಟಿದ್ದಾರೆ. ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಂಥ ವೇಳೆ ಭುವನ ದ್ವಿಚಕ್ರ ವಾಹನಕ್ಕೆ ಲಾರಿಯೊಂದು ಡಿಕ್ಕಿ ಹೊಡೆದ್ಬಿಟ್ಟಿದೆ. ಸಾವು ಬದುಕಿನ ಹೋರಾಟ ನಡೆಸ್ತಾ ಇದ್ದವರನ್ನು ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಿಸಲಾಯಿತು. ICUನಲ್ಲಿದ್ದರು, ಆದರೆ ಚಿಕಿತ್ಸೆಗೆ ಸ್ಪಂದಿಸ್ತಿಲ್ಲ ಅವರ ದೇಹ. ಸಿದ್ಧಗಂಗಾ ಆಸ್ಪತ್ರೆ ಬಳಿ ಗ್ರಾಮ ಲೆಕ್ಕಾಧಿಕಾರಿಗಳು ಜಮಾಯಿಸಿದರು. ಇದಕ್ಕೆ DCA ಕಾರಣ ಅಂತ ಧಿಕ್ಕಾರಕ್ಕೆ ಹೋಗಿದ್ರು. ಸ್ಥಳಕ್ಕೆ DC ಶುಭಾ ಕಲ್ಯಾಣ್ ಭೇಟಿ ಕೊಟ್ಟಾಗ ಭುವನ ಪೋಷಕರು ಕಿಡಿಕಾರಿದ್ರು. ರಾತ್ರಿ 10ರವರೆಗೆ ಮೀಟಿಂಗ್ ಮಾಡಿ ಬೆಳಗ್ಗೆ 6ಕ್ಕೆ ಕೆಲಸಕ್ಕೆ ಕರೀತೀರಿ ಅಂತ ವಾಗ್ದಾಳಿ ನಡೆಸಿದರು. ಮತ್ತೊಂದು ಕಡೆಗೆ DC ಕಚೇರಿ ಎದುರು ಕಂದಾಯ ಇಲಾಖೆ ಅಧಿಕಾರಿಗಳು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಸೊ ಅದು ನೋಡ್ತಾ ಇದ್ದೀರಾ, ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಈಗಲೂ ಸಹ ನಡೀತಾ ಇರೋದು DC ಕಚೇರಿ ಎದುರು ಕಂದಾಯ ಇಲಾಖೆ ಅಧಿಕಾರಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಕಾರಣ ಒಂದು ಲಿಮಿಟೇಷನ್ ಇರುತ್ತೆ. ಬೆಳಗ್ಗೆ 6 ಗಂಟೆಗೆ ಕರೆಸೋದು, ರಾತ್ರಿ ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ಸಂಜೆ ಮೀಟಿಂಗ್ಗಳನ್ನು ಮಾಡೋದು. ಒಂದು ಲಿಮಿಟ್ ಬೇಡವಾದಕ್ಕೆ ಕೆಲಸ ಮಾಡಿಸ್ಕೊಳ್ಳೋದಕ್ಕೂ ಕೂಡ. ರಾತ್ರಿ 10ರವರೆಗೂ ಕೆಲಸ ಮಾಡಿಸೋದಂತೆ, ಮೀಟಿಂಗ್ ಮಾಡೋದಂತೆ, ಮತ್ತೆ ಬೆಳಗ್ಗೆ 6 ಗಂಟೆಗೆ ಶುರು ಮಾಡ್ಕೊಳ್ಳೋದಂತೆ. ಹೇಗೆ ಸಾಧ್ಯ ಆಗುತ್ತೆ? ಯಾರಿಗೆ ಸಾಧ್ಯ ಆಗುತ್ತೆ? 1 ದಿನ ಓಕೆ, 2 ದಿನ ಓಕೆ ಅಪ್ಪ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದರೆ 3-4 ದಿನ, 1 ವಾರ ಆದರೂ ಓಕೆ. ಸತತ 1 ತಿಂಗಳು ಕೂಡ ಬೆಳಗ್ಗೆ 6ಕ್ಕೆ ಹೋಗು, ರಾತ್ರಿ 10ಕ್ಕೆ ಬಾ ಅಂತಂದರೆ ಹೇಗಾಗುತ್ತೆ? ಅವರು ಮನುಷ್ಯರಲ್ವಾ? ಅದನ್ನೇ ಈಗ ಕೇಳ್ತಾ ಇದ್ದಾರೆ. ಈ ಥರ ಆಗ್ಬಿಟ್ರೆ ಹೇಗೆ ಅಂತ ಹೇಳಿ. ಬಟ್ ಬೇರೆ ರಾಜ್ಯಗಳಲ್ಲೆಲ್ಲ ಮಾಡಿದ್ದಾರೆ. ಬಟ್ ಅಲ್ಲಿ ಆಗ್ತಾ ಇರೋದು, ಅಲ್ಲಿ ಯಾಕೆ ಆ ಥರ ಆಗಲಿಲ್ಲ, ಇಲ್ಲಿ ಯಾಕೆ ಹಿಂಗೆ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಏನು ಪರಿಸ್ಥಿತಿ ಆಗ್ತಾ ಇದೆ ಅಂತೇಳಿ. ಸದ್ಯಕ್ಕಂತೂ ಸಮಸ್ಯೆ ಅಂತೂ ಇದೆ. ಪ್ರೋಗ್ರೆಸ್ ತಗೊಬೇಕು ಅಂತ ಇವತ್ತು ನನ್ನ ಮಗಳು ಉಸಿರು ತಂದು ಕೊಡ್ತೀರಾ ನೀವು? DCM ಈ ಊರವರು, ನೀವು ಈ ಊರವರು. 6 ಗಂಟೆಗೆ ಬಂದು ಡ್ಯೂಟಿ ಮಾಡಬೇಕಾ ನಿಮಗೆ? 10 ಗಂಟೆವರೆಗೂ ಮೀಟಿಂಗ್ ಮಾಡಬೇಕಾ ನೀವು? ಇವತ್ತು ನನ್ನ ಮಗಳು ಉಸಿರು ತಂದು ಕೊಡ್ತೀರಾ ನೀವು? ಯಾಕೆ ಇಷ್ಟು ಹಿಂಸೆ ಕೊಡ್ತೀರಾ? ಆಗಲ್ವ? ಕೆಲಸ ಮಾಡೋದು ಬೇಡ. ಇವತ್ತು ಆ ಹುಡುಗಿ ಯಾರು ಉಸಿರು ತಂದು ಕೊಡ್ತೀರಾ ನೀವು? ಇವತ್ತೆಲ್ಲ ನೀವು, ನಿಮಗೆ ಪ್ರೋಗ್ರೆಸ್ ಬೇಕು, ನಿಮಗೆ ರ್ಯಾಂಕಿಂಗ್ ಬೇಕು. ನನ್ನ ಮಗಳು ಉಸಿರು ತಂದು ಕೊಡಿ. ಮೇಡಮ್, ಪ್ರೋಗ್ರೆಸ್ ತಗೊಬೇಕು ಅಂತ ಇವತ್ತು ನನ್ನ ಮಗಳು ಉಸಿರು ತಂದು ಕೊಡ್ತೀರಾ ನೀವು? DCM ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದರೆ ಅಡುಕಲೆ. ಸೊ ಇದು ಮೊದಲನೇ ಕೇಸ್ ಸ್ಟಡಿ ಆಗಿದ್ದು, ಹಿಂಗಾಗಿದ್ದು ಪರಿಸ್ಥಿತಿ. ಇನ್ನು ಎರಡನೆಯದು ಮಸೀದಿಯಲ್ಲಿ SIR ನೆಲಮಂಗಲ. ನೋಡಿ, ಈ BLOಗಳಿಗೆ ಹೇಳಬೇಕು ಮೊದಲು. ನೆಲಮಂಗಲ ನಗರದಲ್ಲಿ BLOಗಳು ಮನೆ ಮನೆಗೆ ಭೇಟಿ ಕೊಡಿ ಅಂತಂದರೆ ಮಸೀದಿಗಳಲ್ಲಿ BLOಗಳು ಮಹಿಳೆಯರನ್ನ ಕರೆಸ್ಕೊಂಡು ಅವರಿಂದ ಮಾಹಿತಿ ಪಡ್ಕೊಂಡು SIR ಪತ್ರವನ್ನು ವಿತರಿಸ್ತಾ ಇದ್ದಾರೆ. ಹೆಂಗೆ ಕೊಡ್ತೀರಾ ನೀವು ಇದನ್ನು? ಇದಕ್ಕೆ ಹೇಗೆ ಚುನಾವಣಾ ಆಯೋಗ ಅವಕಾಶವನ್ನು ಮಾಡಿಕೊಡ್ತಾ ಇದೆ? ಮನೆ ಮನೆಗೆ ಹೋಗಿ ಅಂತಂದರೆ ಮನೆ ಮನೆಗೆ ಹೋಗ್ತಾ ಇಲ್ಲ ಅಂತಂದರೆ ಈ BLOಗಳನ್ನು ಯಾಕೆ ಇನ್ನೂ ಮುಂದುವರಿಸ್ತಾ ಇದ್ದೀರಾ? ಯಾಕೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಇದು ಕಣ್ಣಿಗೆ ಕಾಣಿಸ್ತಾ ಇಲ್ಲ? ಕೇಂದ್ರ ಚುನಾವಣಾ ಆಯೋಗಕ್ಕೆ ಯಾಕೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ? ಏನಪ್ಪ, ನಂಗೆ ಅರ್ಥನೇ ಆಗ್ತಾ ಇಲ್ಲ ಇದು. ಮಸೀದಿಗಳಲ್ಲಿ ಅಂದರೆ ಬೇರೆ ಯಾರೋ ಹೆಣ್ಮಕ್ಳು ಮಸೀದಿ ಒಳಗಡೆ ಹೋಗೋಂಗಿಲ್ಲ. ಒಂದು ವಾದ ಬರ್ತಾ ಇದೆ, ಮಸೀದಿಗಳಲ್ಲಿ ಕೂತು ಈ ಥರ ಮಾಡಿಸ್ಬಿಟ್ರೆ ಹಿಂದೂ ಹೆಣ್ಮಕ್ಳು ಒಳಗಡೆಗೆ ಹೋಗಲ್ವಲ್ಲ, ಯಾಕೆ ಹೋಗಬೇಕು? ಧಾರ್ಮಿಕ ಸಂಸ್ಥೆಗಳಲ್ಲಿ ಇಲ್ಲಿ ಈ ಥರ SIR ಅನ್ನು ಮಾಡೋದು ಯಾಕೆ ಸರ್ಕಾರಗಳು ಹೇಳಲ್ಲ ಈ ವಿಚಾರದಲ್ಲಿ? ಏನು? ಮೂರನೇದು ಕೇಸ್ ಸ್ಟಡಿ, ಗುಂಪು ಗುಂಪಾಗಿ SIR ಮೈಸೂರಿನಲ್ಲಿದು. ಮೈಸೂರಿನ NR ಕ್ಷೇತ್ರದಲ್ಲಿ ಜುಲೈ 1ರಂದು ಗುಂಪು ಗುಂಪಾಗಿ SIR ನಡೆಸಿದ್ದಾರೆ. ಮನೆಗಳಿಗೆ ಹೋಗಿಲ್ಲ, ಮತಗಟ್ಟೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ SIR ಮಾಡಿದ್ದಾರೆ ಅಂತ ಸ್ಥಳೀಯ ಮುಖಂಡರು ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ.
ಮನೆ ಮನೆ ಸಂಪರ್ಕ ತಾನೇ ಕೊಟ್ಟಿರೋದು. ನಿನ್ನೆ ಎಲ್ಲ ಫೀಲ್ಡಲ್ಲೇ ಇದ್ವಿ. ಏನು ಅಂಗನವಾಡಿಗೆ ತುಂಬಾ ಫುಲ್ ತುಂಬಿಟ್ಟವ್ರೆ. ಕೊಟ್ಟಿಲ್ಲ ನಮಗೆ BL ಮನೆ ಒಟ್ಟಿನಲ್ಲಿ ಅಂಗನವಾಡಿ. ನೀವು BLOನಾ? ಇಲ್ಲಿ ಅಂಗನವಾಡಿಲಿ ಮಾಡಕ್ಕೆ ಹೇಳಿದಾರಾ? ಹೌದಾ? BLA2 ನಿಮ್ಮ ಜೊತೆ ಇಲ್ಲ? ಯಾಕೆ ಕೊಟ್ಟಿಲ್ಲ? ಸರಿ, ನಿಮಗೆ ಅದೇನು ಆಗ್ತಾ ಇದೆಯೋ ಗೊತ್ತಿಲ್ಲ. ಚುನಾವಣಾ ಆಯೋಗಕ್ಕೆ ಯಾಕೆ ನಿದ್ದೆ ಮಾಡ್ತಾ ಇದೆಯೋ ಏನು ಅರ್ಥನೇ ಆಗ್ತಿಲ್ಲ. ಕೇಸ್ ಸ್ಟಡಿ 4 ನೋಡಿ. ಅಂಗನವಾಡಿಯಲ್ಲಿ SIR ಭರ್ತಿ ಚಿಕ್ಕಮಗಳೂರಲ್ಲಿದು. ಅಂಗನವಾಡಿಯಲ್ಲಿ ಕೂತು SIR ಫಾರ್ಮನ್ನು ಭರ್ತಿ ಮಾಡ್ತಿರುವಂಥ ಘಟನೆ ಇದು. NR ಪುರ ತಾಲೂಕಿನ ಬಾಳೆಹೊನ್ನೂರು ಹೋಬಳಿಯ ಅಕ್ಷಯ ನಗರದ ಅಂಗನವಾಡಿಯಲ್ಲಿ ಆಗಿರೋದು. ಚಿಕ್ಕಮಗಳೂರಲ್ಲಿ ಜನಸಾಮಾನ್ಯರನ್ನು ಅಂಗನವಾಡಿ ಕರೆಸ್ಕೊಳ್ಳೋದಂತೆ ಫಾರಂ ಫಿಲ್ ಮಾಡಿ ಕಳಿಸ್ತಾ ಇದ್ದಾರೆ. ಬಿಟ್ಟು ಬಿಟ್ಟು ಮಳೆ ಸುರಿತಾ ಇರೋ ಹಿನ್ನೆಲೆಯಲ್ಲಿ ಒಂದೇ ಜಾಗದಲ್ಲಿ ಫಾರಂ ಫಿಲಪ್ ಮಾಡ್ತಾ ಇದ್ದೀವಿ ಅಂತ BLO ಹೇಳಿದ್ದಾರೆ. ಏಕೆ ನೀವು ಮನೆ ಮನೆಗೆ ಹೋಗ್ಬಿಟ್ರೆ ಏನು ಕಷ್ಟ ಆಗುತ್ತೆ? ನಮ್ಮ BLR ನೀವು ಇದರಲ್ಲಿ ಹೆಸರು ಇದು ಮನೆ ಮನೆಗೆ ಹೋಗೋದಿಲ್ಲ ಇವಾಗ. ಮನೆ ಮನೆಗೆ ಹೋಗಿ ಫಿಲಪ್ ಮಾಡ್ಕೊಳಕ್ ಆಗ್ತಿಲ್ಲ ಅವರಿಗೆ. ಒಂದ್ ಕಡೆ ಕೂತು ಅಲ್ಲ ರೀಸನ್ ಕಾರಣ ಅವ್ರಿಗೆ ಗೊತ್ತಾಗಲ್ಲ. ಕ್ರಮ ಸಂಖ್ಯೆ ಯಾವುದು, ಪ್ರಜಿನಿ ಏನ್ ಮಾಡಿದೀವಿ. ಇದಕ್ಕೋಸ್ಕರ ಯಾಕ್ರಿ ಮಾಡ್ತೀರಾ SIRನ? ಬಿಟ್ಬಿಡಿ, ಮಾಡೋಕ್ಕೆ ಹೋಗ್ಬೇಡಿ. ಇದು ಕೇಸ್ ಸ್ಟಡಿ 5. ಜನರನ್ನೇ ಕರೆಸ್ಕೊಂಡಂಥ BLO ಕೊಡಗಿನಲ್ಲಿದು. ಮಡಿಕೇರಿ ನಗರದ ಪುಟಾಣಿ ನಗರದ ಬಲಭಾಗ ಪ್ರದೇಶದ BLO ಹರಿಣಿ ಅನ್ನೋರು ಕಾಲು ನೋವು ಅಂತ ಹೇಳಿ ತಾವಿದ್ದಲ್ಲಿಗೆ ಮತದಾರನ ಕರೆಸ್ಕೊಂಡು ಫಾರ್ಮ್ ಕೊಟ್ಟಿದ್ದಾರೆ. ಇವರು ಮಡಿಕೇರಿ ನಗರದ ಸಭೆಯ ಸಿಬ್ಬಂದಿ ಕೂಡ ಆಗಿದ್ದಾರೆ. ಅಲ್ಲಿಗೆ ಕರೆಸ್ಕೊಂಡು ಮಾಡಿ ಬನ್ನಿ, ಬೇಕಂದರೆ ನನಗೇನಾಗೋದಿದೆ, ವೋಟರ್ ID ಕ್ಯಾನ್ಸಲ್ ಆದರೆ ನಿಮ್ದಾಗತ್ತೆ ಅಂತ. ಕೇಸ್ ಸ್ಟಡಿ 6 ಚೌಟ್ರಿಯಲ್ಲಿ SIRಗೆ ನೋಟಿಸ್ ಕೊಟ್ಟಿರೋದು ರಾಮನಗರ. ಕಲ್ಯಾಣ ಮಂಟಪದಲ್ಲಿ SIR ನಡೆಸಿದ ಆರೋಪ ಹಿನ್ನೆಲೆಯಲ್ಲಿ ರಾಮನಗರ ತಹಶೀಲ್ದಾರ್, ನಗರಸಭೆ ಆಯುಕ್ತರಿಗೆ ರಾಮನಗರ ಉಪವಿಭಾಗಾಧಿಕಾರಿ ಬಿನೋಯ್ ನೋಟಿಸನ್ನು ಜಾರಿ ಮಾಡಿದ್ದಾರೆ. SIR ಪ್ರಕ್ರಿಯೆಯಲ್ಲಿ ನಡೆದಿರುವ ಲೋಪಗಳ ಕುರಿತು ತಕ್ಷಣವೇ ಸೂಕ್ತ ಉತ್ತರ ನೀಡುವಂತೆ ಸೂಚಿಸಿದ್ದಾರೆ. ನಿಯಮಗಳ ಉಲ್ಲಂಘನೆ ಬಗ್ಗೆ JDS BJP ನಾಯಕರು ವಿಡಿಯೋ ಸಾಕ್ಷ್ಯ ಸಮೇತ DCಗೆ ದೂರು ಕೊಟ್ಟಿದ್ದಾರೆ. ಇನ್ನು ಕೇಸ್ ಸ್ಟಡಿ 7 KR ಪುರ BLO ಸಸ್ಪೆಂಡ್. ಬೆಂಗಳೂರಿನ KR ಪುರಂನಲ್ಲಿ SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದ ಬೆಸ್ಕಾಂ ಅಧಿಕಾರಿ BLO ಯೋಗೇಶ್ ಗೌಡ ಅವರನ್ನು ಬೆಸ್ಕಾಂ ಸಸ್ಪೆಂಡ್ ಮಾಡಿದೆ. SIR ಪ್ರಕ್ರಿಯೆ ಶುರು ಆದಾಗಿನಿಂದಲೂ ಯೋಗೇಶ್ ಕರ್ತವ್ಯಕ್ಕೆ ಹಾಜರಾಗಿಲ್ವಂತೆ. ಈ ಬಗ್ಗೆ ನೋಟಿಸ್ ಕೊಟ್ಟರೂ ಕೂಡ ಉತ್ತರಿಸಿಲ್ಲ. ಹಾಗಾಗಿ ಕರ್ತವ್ಯ ಲೋಪದಡಿ ಅಮಾನತು ಮಾಡಲಾಗಿದೆ ಅಂತ ಬೆಸ್ಕಾಂ ಆದೇಶಿಸಿದೆ. ಕೇಸ್ ಸ್ಟಡಿ 8 ಅಂಗನವಾಡಿ ಕೇಂದ್ರದಲ್ಲಿ SIR ದಾವಣಗೆರೆಯಲ್ಲಿ ಅಂಗನವಾಡಿ ಕೇಂದ್ರ, ದೇವಸ್ಥಾನಗಳಲ್ಲಿ ಕುಳಿತು BLOಗಳು SIR ಮಾಡ್ತಾ ಇದ್ದಾರೆ. ಜಾಲಿನಗರದ ಬೂತ್ ನಂಬರ್ 49ರಲ್ಲಿ ಅಂಗನವಾಡಿ ಕೇಂದ್ರ ಹಾಗೂ ಕಾಲಭೈರವ ದೇಗುಲದಲ್ಲಿ SIR ಪ್ರಕ್ರಿಯೆ ನಡೆದಿರೋದು ವಿಡಿಯೋ ವೈರಲ್ ಆಗ್ತಾ ಇದೆ. ಕೇಸ್ ಸ್ಟಡಿ 9 ದೇಗುಲದಲ್ಲಿ SIR ಯಾದಗಿರಿಯಲ್ಲಿದು. ಬಸವೇಶ್ವರ ನಗರದ ಈಶ್ವರ ಮಂದಿರದಲ್ಲಿ ಮತದಾರರಿಗೆ ಫಾರಂ ವಿತರಣೆ ಮಾಡಿದ್ದಾರೆ. ಮನೆ ಮನೆಗೆ ತೆರಳಿ ಸ್ಟಿಕ್ಕರ್ ಅಂಟಿಸಿ ಫಾರಂ ನೀಡಬೇಕಾದ BLOಗಳು ಮನೆಗೆ ಹೋಗಲಾರ್ದೇ ದೇಗುಲದಲ್ಲಿ ಫಾರಂ ವಿತರಣೆ ಮಾಡ್ತಾ ಇರೋದು ಜನರ ಆಕ್ರೋಶಕ್ಕೆ ಗುರಿಯಾಗಿದೆ. ತರಾಟೆಗೂ ಕೂಡ ಜನ ತಗೊಂಡಿದ್ದಾರೆ. ಇನ್ನು ರಾಜ್ಯದಲ್ಲಿ SIR ಪ್ರಕ್ರಿಯೆಯಲ್ಲಿ ಲೋಪ ಆಗ್ತಾ ಇದೆ ಅಂತ BJP JDS ಆರೋಪಿಸಿವೆ. BJP ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದ ನಿಯೋಗ ಈ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ. ರಾಜ್ಯ ಸರ್ಕಾರ ತನ್ನ ಮೂಗಿನ ನೇರಕ್ಕೆ SIR ನಡೆಸ್ತಾ ಇದೆ. ಮಸೀದಿ, ಮಂದಿರಗಳಂಥ ಸ್ಥಳಗಳು, ಸಾರ್ವಜನಿಕ ಸ್ಥಳಗಳಲ್ಲಿ SIR ನಡೆಸಲಾಗ್ತಾ ಇದೆ. BLOಗಳು ಸರ್ಕಾರದ ನಿರ್ದೇಶನದಂತೆ SIR ನಡೆಸ್ತಾ ಇದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಬೇಕು. ನಿಯಮ ಗಾಳಿಗೆ ತೂರಿ SIR ನಡೆಸ್ತಾ ಇರುವ BLOಗಳ ವಿರುದ್ಧ ಕ್ರಮ ಆಗಬೇಕು. BLOಗಳು ಮತ್ತೆ ಮನೆಗಳಿಗೆ ತೆರಳಿ SIR ಮಾಡಿಸಬೇಕು ಅಂತ ದೂರಿನಲ್ಲಿ ಆಗ್ರಹಿಸಿದೆ. JDSನ ಕುಮಾರಸ್ವಾಮಿ ಕೂಡ ನಾಳೆ ದೂರು ಕೊಡೋದಾಗಿ ಗುಡುಗಿದ್ದಾರೆ. ಇನ್ನು ಬಿಡದಿಯ ಕೇತಗಾನಹಳ್ಳಿ HDK ಮನೆಯಲ್ಲಿ ಪುರಸಭೆ ಅಧಿಕಾರಿಗಳು ಮತಪಟ್ಟಿ ಪರಿಷ್ಕರಣೆ ಮಾಡಿದರು. ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಪ್ರತಿಕ್ರಿಯಿಸಿ, ಎಲೆಕ್ಷನ್ ಕಮಿಷನ್ ವೀಕ್ಷಕರು ಇರ್ತಾರೆ, ಅಂತಹ ಲೋಪ ಆಗಿದ್ದರೆ ಚುನಾವಣಾ ಆಯೋಗ ಕ್ರಮ ತಗೋಬಹುದು. ರಾಜ್ಯ ಸರ್ಕಾರ ಯಾರಿಗೂ ಒತ್ತಾಯ ಮಾಡ್ತಿಲ್ಲ ಅಂದಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಯಾವ ಒಂದು ಸದುದ್ದೇಶ ಇಟ್ಕೊಂಡು ಮತದಾರ ಪಟ್ಟಿಯ ಪರಿಷ್ಕರಣೆ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ, ಇದಕ್ಕೆ ರಾಜ್ಯ ಸರ್ಕಾರ ತಣ್ಣೀರೆರಚುವಂತ ಕೆಲಸ ಮಾಡ್ತಾ ಇದ್ದಾರೆ. BLO ಬ್ಲಾಕ್ ಲೆವೆಲ್ ಆಫೀಸರ್ಸ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಇವತ್ತು SIR ಪ್ರಕ್ರಿಯೆ ಏನು ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು. BLOಗಳನ್ನ ಇವತ್ತು ಚೌಲ್ಟ್ರಿನಲ್ಲಿ ಕೂರಿಸ್ಕೊಂಡು, ಕಲ್ಯಾಣ ಮಂಟಪದಲ್ಲಿ ಕೂರಿಸ್ಕೊಂಡು, ಕೆಲವು ಕಡೆ ಮಸೀದಿನಲ್ಲಿ ಕೂರಿಸ್ಕೊಂಡು, ಕೆಲವು ಕಡೆ ಶಾಸಕರು ತಮ್ಮ ಕಚೇರಿನಲ್ಲಿ ಕೂರಿಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇವತ್ತು ಚುನಾವಣಾ ಆಯುಕ್ತರ ಗಮನಕ್ಕೆ ನಾವು ತಂದಿದ್ದೇವೆ. ಇವಾಗ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂತ ಮತದಾರರ ಪರಿಷ್ಕರಣೆ ಏನಿದೆ, ಯಾವುದೇ ರೀತಿ ಅರ್ಥ ಇಲ್ಲ. ಕೇಂದ್ರದ ನಾಯಕರಿಗಿಂತ ಹೆಚ್ಚಾಗಿ ಚುನಾವಣಾ ಆಯುಕ್ತರು ಮಾಡಬೇಕಾದಂತ ತೀರ್ಮಾನ. ನಾನು ಸಾಧ್ಯ ಆದರೆ ನಾಡಿದ್ದು ಡೆಲ್ಲಿಗೆ ಹೋಗ್ತೀನಿ, ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ಈ ಪ್ರಕ್ರಿಯೆ ನಿಲ್ಲಿಸಿ ಒಂದು ಟ್ರಾನ್ಸ್ಪರೆನ್ಸಿನಲ್ಲಿ ಈ ಒಂದು ಮತದಾರರ ಪರಿಷ್ಕರಣೆ ಆಗ್ತಕ್ಕಂಥದ್ದಕ್ಕೆ ನಾನು ಅವ್ರಿಗೆ ಮನವಿ ಮಾಡ್ತೀನಿ. SIR ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಮಾಡಬೇಕಲ್ವಾ? ಯಾರು ಕೇಂದ್ರದಲ್ಲಿ ಇರೋದು BJP. ಮಾಡಿಸಿ, ಯಾರು ಬೇಡ ಅಂದಿದ್ದಾರೆ? ಪಾರದರ್ಶಕವಾಗಿ ಮಾಡಿ ಅಂತ ಹೇಳ್ತಾ ಇರೋದಲ್ಲ ನಾವು ಕೂಡ. ಇಡೀ ಇದನ್ನ ಅವ್ರು ಮಾಡಲೇಬೇಕು. ಇದೇ ಅವ್ರ ಕೆಲಸ, ಎಲೆಕ್ಷನ್ ಕಮಿಷನ್ ಕೆಲಸ. ಒಂದು ಒಳ್ಳೆ ಮತದಾರರ ಪಟ್ಟಿ ಕೊಡಬೇಕು, ಚುನಾವಣೆ ಸರಿಯಾಗಿ ನಡೆಸಬೇಕು. ಇದು ಬಿಟ್ಟರೆ ಬೇರೆದೇನು ಕೆಲಸ ಇಲ್ಲ ಅವ್ರದ್ದು. ಈ ಆತಂಕ ಸೃಷ್ಟಿ ಮಾಡ್ತಾರೆ ಅದು ರಾಜ್ಯ ಸರ್ಕಾರಗಳ, ಕಾಂಗ್ರೆಸ್ ಪಕ್ಷನ.
ವಾಡಿ ಎಲೆಕ್ಷನ್ ಕಮಿಷನ್ ಅವ್ರು ಏನು ಕತೆ ಕಾಯ್ತಾ ಇದ್ದಾರಾ? ಅವ್ರದ್ದು ತಾನೇ ಜವಾಬ್ದಾರಿ. ಇನ್ನು ಅಯೋಧ್ಯೆ ರಾಮ ಮಂದಿರದಲ್ಲಿ ನಿತ್ಯ 6 ರಿಂದ 8 ಲಕ್ಷ ಲೂಟಿ ಆಗಿರುವ ಬಗ್ಗೆ ಉತ್ತರ ಪ್ರದೇಶ SIT ತನಿಖೆಯಲ್ಲಿ ಈಗ ಒಂದಿಷ್ಟು ಬಯಲಾಗಿದೆ. ದೇಣಿಗೆ ಎಣಿಕೆ ಹೊಣೆ ಹೊತ್ತಿರುವ SBI ಬ್ಯಾಂಕ್ ಅಧಿಕಾರಿಗಳನ್ನು SIT ತನಿಖೆಗೆ ಒಳಪಡಿಸಿದಾಗ ಹಗರಣ ಬೆಳಕಿಗೆ ಬರುವ ಮುನ್ನ ಟ್ರಸ್ಟ್ನ ಬ್ಯಾಂಕ್ ಖಾತೆಗಳಿಗೆ ದಿನವೊಂದಕ್ಕೆ ಸರಾಸರಿ 16 ಲಕ್ಷದಿಂದ 18 ಲಕ್ಷದವರೆಗೆ ಠೇವಣಿ ಆಗ್ತಾ ಇತ್ತು. ಆದರೆ ಹಗರಣ ಬೆಳಕಿಗೆ ಬಂದ ಬಳಿಕ ಇದೀಗ ನಿತ್ಯ 24 ಲಕ್ಷದಿಂದ 26 ಲಕ್ಷದವರೆಗೆ ಜಮೆ ಏರಿಕೆ ಆಗಿದೆ ಅಂತ ಹೇಳಿದ್ದಾರೆ. ಬ್ಯಾಂಕ್ನ ಈ ಅಂಕಿಅಂಶಗಳ ಪ್ರಕಾರ ನಿತ್ಯ 6 ಲಕ್ಷದಿಂದ 8 ಲಕ್ಷದವರೆಗೆ ದೇಣಿಗೆ ಹಣವನ್ನು ವ್ಯವಸ್ಥಿತವಾಗಿ ಲೂಟಿ ಮಾಡಲಾಗ್ತಾ ಇತ್ತು ಅನ್ನೋದು ಈಗ ಬೆಳಕಿಗೆ ಬಂದಿರೋದು. ಇನ್ನು ಹಣ ಕಳ್ಳತನದಿಂದಾಗಿ ದೇಣಿಗೆ ಎಣಿಕಾ ಸಿಬ್ಬಂದಿಗೆ ಡ್ರೆಸ್ ಕೋಡನ್ನು ಈಗ ತರ್ತಾ ಇದ್ದಾರೆ. ಜೇಬುಗಳಿಲ್ಲದ ಕಡು ನೀಲಿ ಬಣ್ಣದ ಸಮವಸ್ತ್ರ ಹಾಕ್ಕೋಬೇಕಂತೆ. ಹಣ ಎಣಿಕೆಗೆ ಬರುವವರು 2 ಬಾರಿ ತಪಾಸಣೆ ಕೂಡ ಆಗಬೇಕು. ಹಣ ಎಣಿಕೆ ಇನ್ನು ಮುಂದೆ ಕುರ್ಚಿ ಮೇಜುಗಳ ಮೇಲೆ ಕೂತು ಮಾಡೋ ಹಂಗಿಲ್ಲ, ನೆಲದ ಮೇಲೆ ಕೂತು ಹಣ ಎಣಿಕೆ ಮಾಡಬೇಕು. ದೇಣಿಗೆ ಎಣಿಕಾ ಕೇಂದ್ರದಲ್ಲಿ ಶೂ ಅಥವಾ ಚಪ್ಪಲಿ ಹಾಕುವಂಗಿಲ್ಲ ಅಂತ ರಾಮಮಂದಿರ ಟ್ರಸ್ಟ್ ಹೊಸ ನಿಯಮ ಜಾರಿಗೆ ತಂದಿದೆ. ಇನ್ನು ಪ್ರಮುಖ ಆರೋಪಿ ಅನುಕಲ್ಪ್ ಮಿಶ್ರಾ ಹಾಗೂ ಆತನ ಭಾವ ಲವಕುಶ್ ಮಿಶ್ರಾ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಗಳು ಪತ್ತೆಯಾಗಿವೆ. ಈ ಆಸ್ತಿಗಳನ್ನು ದೇಣಿಗೆ ಹಣ ದುರ್ಬಳಕೆ ಮೂಲಕ ಖರೀದಿಸಿರುವ ಶಂಕೆಯ ಮೇಲೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಚಂದಾ ಚೋರಿ ಹಗರಣವನ್ನು CBIಗೆ ಒಪ್ಪಿಸುವಂತೆ ಹಾಗೂ CAGಯಿಂದ ಲೆಕ್ಕ ಪರಿಶೋಧನೆ ಮಾಡಿಸುವಂತೆ ಅಲಹಾಬಾದ್ ಹೈಕೋರ್ಟ್ಗೆ ವಕೀಲ ಮೋಹಿತ್ ಅಶೋಕ್ ಅನ್ನೋರು ಅರ್ಜಿ ಹಾಕಿದ್ದಾರೆ. ಈ ಅರ್ಜಿಯನ್ನು ಸೋಮವಾರ ಹೈಕೋರ್ಟ್ ವಿಚಾರಣೆ ನಡೆಸುತ್ತೆ. ಈ ಮಧ್ಯೆ ಅಯೋಧ್ಯೆ ಮಾದರಿಯಲ್ಲೇ ಬದ್ರಿನಾಥ ಕೇದಾರನಾಥದಲ್ಲೂ ಕೂಡ ದೇಣಿಗೆ ಕಳ್ಳತನ ಆರೋಪದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಹಬ್ಬಿದೆ. ಈ ಹಿನ್ನೆಲೆಯಲ್ಲೇ ಬದ್ರಿನಾಥ್ ಕೇದಾರನಾಥ್ ದೇಗುಲ ಸಮಿತಿ ಅಧ್ಯಕ್ಷ ಹೇಮಂತ್ ದ್ವಿವೇದಿ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ತನಿಖೆಯ ಸಮಯದಲ್ಲಿ ಆರೋಪಗಳು ನಿಜ ಅಂತ ಸಾಬೀತಾದರೆ ತಪ್ಪಿತಸ್ಥ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೀವಿ ಅಂತಿದ್ದಾರೆ. ಪುರಾವೆಗಳು, CCTV ದೃಶ್ಯಾವಳಿಗಳು ಮತ್ತು ಸಂಬಂಧಪಟ್ಟ ವ್ಯಕ್ತಿಗಳ ಹೇಳಿಕೆಗಳ ಆಧಾರದ ಮೇಲೆ ತನಿಖಾ ಸಮಿತಿಯು ತನ್ನ ವರದಿಯನ್ನು ಸಲ್ಲಿಸುತ್ತೆ ಅಂತ ದೇಗುಲದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸೋಹನ್ ಸಿಂಗ್ ರಂಗದ್ ಮಾಹಿತಿಯನ್ನು ಕೊಟ್ಟಿದ್ದಾರೆ.